ಚೆನ್ನಾಗಿದೆ ಆರ್ಬಿಡೋಣ ಅನ್ಸ್ತದೆ. ಇವ್ರು ಹೆಂಗೆ ಟಕ ಟಕ ಅಂತ ಸ್ಟೆಪ್ಸ್ ಹತ್ತು ಬಿಡ್ತಾರೆ ನೋಡಿ. ಇವಾಗ ರೈಸ್ ಆಗ್ತಿದೆ, ಮೂನ್ ಇದೆ. ನಾನು ಆಂಜನೇಯ ತರ ಬೆಟ್ಟನೆಲ್ಲ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಅದು ಒಂದ್ಸಲ ಆದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿದೆಲ್ಲ. ಕ್ಲೀನ್ ಗೈಸ್. ನಾವು ನಿಮ್ ತರ ಗಲೀಜ್ ನನ್ನ ಮಕ್ಳು ಅನ್ಕೊಂಡ್ರ ನಾವು ತಳ್ಬಿಟ್ಟು ಡೋರ್ ಹಾಕೊಂಬಿಟ್ಟು ಹೋಗ್ಬೇಕು. ಆಫೀಸ್ ಇದೆ, ಸ್ಯಾಲ್ರಿ ಬರಬೇಕು ಇನ್ನೊಂದು 4 ದಿನದಲ್ಲಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಫುಲ್ಲು ಇಲ್ಲೇ ಬೆಳಗ್ಗೆ ನಮ್ಮನ್ನ ಪಿಕ್ ಮಾಡೋಕ್ಕೆ ಜೀಪ್ ಬಂದಿದೆ. ನಾವು ಇವಾಗ ಮುಳ್ಳಯ್ಯನಗಿರಿ ಪಿಕ್ ಹೋಗ್ತಾ ಇದ್ದೀವಿ. ಟೈಮು 5:30. ಇವಾಗ 6 o'clock ಓಪನ್. ನಾವು ಇವಾಗ 6 o'clock ಇದು ಗೇಟ್ ಓಪನ್. ಅಲ್ಲಿವರೆಗೂ ನಾವ್ ಇಲ್ಲೇ ವೇಟ್ ಮಾಡ್ತಾ ಇದೀವಿ. ಇನ್ನೊಂದು ವಿಷಯ ಗೊತ್ತಾ, 6:10 ಆಗಿದೆ ಗಾಯ್ಸ್. ಏನ್ 6:10 ಆಗಿಲ್ಲ, 6 o'clock ಕರೆಕ್ಟ್. 6:01 ಆಗಿದೆ. ಇನ್ನು ಇವಾಗ ಚೆಕ್ ಮಾಡಿ ಇವಾಗ ಬಿಡ್ತಾರೆ ಅಷ್ಟೇ. ಇವಾಗ ಗೇಟ್ ಓಪನ್ ಆಯ್ತು. ಘಾಟ್ ಸೆಕ್ಷನ್ ಇರುತ್ತೆ. ನಾವಿವಾಗ ಮುಳ್ಳಯ್ಯನಗಿರಿಲಿ ಇದೀವಿ. ತುಂಬಾ ಚಳಿ ಇದೆ ಇಲ್ಲಿ, ತುಂಬಾ ಅಂದ್ರೆ ತುಂಬಾ ಚಳಿ ಇದೆ. ಹೊಸಲಿ ಬಂದಾಗ ಇಷ್ಟೊಂದು ಚಳಿ ಇರ್ಲಿಲ್ಲ, ಈ ಸಲ ತುಂಬಾ ಚಳಿ ಇದೆ. ನಾನ್ ಬೇರೆ ಶಾಕ್ ಮಾಡ್ಕೊಂಡು ಕಿವಿಗೆ ತಲೆಗೆ ಏನು ಹಾಕಿಲ್ಲ. ಇವಾಗ ನಾವು ಸೀತಾಳಯ್ಯನಗಿರಿಲಿ ಇದೀವಿ. ಇಲ್ಲಿಂದ ಜೀಪ್ ಮಾಡ್ಕೊಂಡು ಮುಳ್ಳಯ್ಯನಗಿರಿಗೆ ಹೋಗ್ತೀವಿ. ವ್ಯೂ ನೋಡ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ಓ ವ್ಯೂ ನೋಡಿ ಹೆಂಗಿದೆ, ಚೆನ್ನಾಗಿದೆ. ಆರ್ಬಿಡೋಣ ಅನ್ಸ್ತದೆ. ಅಯ್ಯೋ, ಅಲ್ಲಿ ಮೇಲೆ ಸನ್ರೈಸ್ ನೋಡಿ ಬರ್ತಾ ಇರ್ತೀನಿ. ಇವಾಗ ನಾವು ಮುಳ್ಳಯ್ಯನಗಿರಿ ಪೀಕಿಗೆ ಇನ್ನೂ ಹೋಗಿಲ್ಲ, ಆರ್ಚ್ ಹತ್ರ ಇದೀವಿ. ಪೀಕಿಗೆ ಹೋಗ್ತೀವಿ. ಇವ್ರು ಹೆಂಗೆ ಟಕ ಟಕ ಅಂತ ಸ್ಟೆಪ್ಸ್ ಹತ್ತು ಬಿಡ್ತಾರೆ ನೋಡಿ. ಇವಾಗ ಓಕೆ, ಸನ್ರೈಸ್ ಸ್ಟಾರ್ಟ್ ಆಗಿದೆ, ಬರ್ತಾ ಇದೆ. ಗಿಲ್ಲಿ ಸನ್ರೈಸ್ ಆಗ್ತಿದೆ. ಇಲ್ಲಿ ಮೂನ್ ಇದೆ. ಇದು ಮುಳ್ಳಯ್ಯನಗಿರಿ ಪೀಕ್. ಪೀಕ್ 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 ಸನ್ರೈಸ್ ಆಗಿದೆ. ಇದೆಲ್ಲ ನಾನು ಆಂಜನೇಯ ತರ ಬೆಟ್ಟನೆಲ್ಲ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಸುಮ್ನೆ ಹಿಂಗೆ ಅಂತ ಸುಮ್ನೆ ಇದೆಲ್ಲ ಕಾಣಿಸ್ತಾ ಇರ್ಲಿಲ್ಲ ತಾನೇ. ನೋಡಕ್ಕಾಗಲ್ಲ ಅಂತಲ್ಲ ನೋಡು. ನಾನು ನೋಡಬೇಕು ಅಂತಾನೆ ಬಂದಿದ್ವು. ಡೇ 2 ಚಿಕ್ಕಮಂಗ್ಳೂರಲ್ಲಿ. ಇವಾಗ ಮುಳ್ಳಯ್ಯನಗಿರಿ ಪೀಕ್ ಆಯ್ತು. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ. ಮಜಾ ಇರುತ್ತೆ. ಹೋದ್ಸಲಿ ತಿಂದಿರೋ ತಾನೇ. ಇದು ಸೀತಾಳಯ್ಯನಗಿರಿ ಅಂತ ಇಲ್ಲಿಗೆ ಡ್ರಾಪ್ ಮಾಡ್ತಾರೆ. ನಾವ್ ಇಲ್ಲಿಂದ ಜೀಪ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಇವಾಗ ಝೆಡ್ ಪಾಯಿಂಟ್ ಅಲ್ಲಿ ಇದ್ದೀವಿ. ಝೆಡ್ ಪಾಯಿಂಟ್ ಅಲ್ಲಿ ಏನೂ ಇಲ್ಲ ಆಕ್ಚುಲಿ, ವ್ಯೂ ಇದೆ ಅಷ್ಟೇ. ಹಾಯ್ ಹಾಯ್. ನಾವು ಝೆಡ್ ಪಾಯಿಂಟ್ ಅಲ್ಲಿ ಇದ್ದೀವಿ. ನೀವೇನಾದರೂ ಬರಬೇಕಾದ್ರೆ ತಲೆಗೇನಾದರೂ ಕಿವಿಗೇನಾದರೂ ಹಾಕ್ಕೊಂಡು ಸ್ವೆಟರ್ ಎಲ್ಲ ಹಾಕ್ಕೊಂಡು ಬನ್ನಿ. ಓಕೆ, ತುಂಬ ಗಾಳಿ ಇರುತ್ತಲ್ಲ, ಕಿವಿಗೆ ಹೊಡೆದು ಕಿವಿ ನೋವು ಬಂದ್ಬಿಡ್ತಿದೆ.
ನನಗೂ ಕಿವಿ ನೋವು ಬಂದ್ಬಿಟ್ಟಿದೆ ಆಲ್ರೆಡಿ. ಓ ಇದು ವ್ಯೂ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಪಾಯಿಂಟ್ ಇದು ಅಂದ್ಕೊಂಡೆ, ಪಾಯಿಂಟ್ ಇದಲ್ಲ, ಅದು ಈಗ ಅಲ್ಲಿಗೆ ಹೋಗ್ಬೇಕಂತೆ. ಹೋಗ್ತಾ ಇದ್ವಿ. ಬರಬೇಕು ಇದೆಲ್ಲ ಲೈಫಲ್ಲಿ ಒಂದ್ಸಲಿ ಆದರೂ ಬರಬೇಕು, ಒಂದ್ಸಲಿ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದೆಲ್ಲ. ನಾವು ಪೀಕಿಂದ ರಿಟರ್ನ್ ಆಗ್ತಾ ಇದೀವಿ. ಇಲ್ಲಿ ರಿಟರ್ನ್ ಆಗೋದು ತುಂಬ ಕಷ್ಟ ಆಗುತ್ತೆ. ಹೋಗ್ಬೇಕಾದ್ರೆ ಚಳಿ ಆಯಿತು, ತುಂಬಾ ಚಳಿ ಆಯಿತು. ಹೋಗ್ಬೇಕಾದ್ರೆ ಜೋಶಿರುತ್ತೆ, ರಿಟರ್ನ್ ಹೋಗ್ಬೇಕಾದ್ರೆ ಆಗಲ್ಲ. ಅಷ್ಟೇ, ಏಜ್ ಆದ್ಮೇಲೆ ಎಲ್ಲ ಬರೋಕ್ಕಾಗಲ್ಲ, ಇದೆಲ್ಲ ಹತ್ತಕ್ಕಾಗಲ್ಲ. ಒಂದೇ ಮಾಡ್ಬಿಡ್ಬೇಕು. ಆಮೇಲೆ 50 years ಆದ್ಮೇಲೆ ಯಾವ್ದೆಲ್ಲ ನಾವು ವೀಲ್ ಚೇರಲ್ಲೋ ಬರಬೇಕು ಅನ್ಸುತ್ತೆ, ಆದ್ರೆ ಬರೋಕ್ಕಾಗಲ್ಲ. ಸಾರಿ. ಆವಾಗ ಆದಷ್ಟು ನಿಮ್ಮ ಕೈಯಲ್ಲಿ ಹೆಲ್ತು ಬೇಕು ಇದ್ದೆ ಬಂದು ಎಂಜಾಯ್ ಮಾಡಿ. ಆಲ್ ದ ಬೆಸ್ಟ್. ಅಷ್ಟೇ, ನಮ್ಮ ಥರ ಬಂದು ಎಂಜಾಯ್ ಮಾಡಿ. 2ನೇ ಸಲ, ಎಷ್ಟೇ ಸಲ ಇದೆ ಹೊಡ್ತಾರೆ ನಾವು ಚಿಕ್ಕಮಂಗ್ಳೂರಿಗೆ? 2025 ಆಲ್ಮೋಸ್ಟ್ 10 ಸತಿ ಬಂದು. ಅಂದರೆ ಟ್ರಿಪ್ಗೇನಲ್ಲ, ಮದುವೆ ಎಂಗೇಜ್ಮೆಂಟು ಅದು ಇದು ಬಂದು ಟ್ರಿಪ್ ಮಾಡ್ಕೊಳ್ಳೋದು. ನಾವು ಎಲ್ಲ ಟ್ರಿಪ್ಗೆ ಹೋಗ್ಬಿಡ ಬರೋದು. ಎಲ್ಲ ಫಾಕ್ಸ್ ಹೋಗಿತ್ತು, ಎಲ್ಲ ನೋಡೋಕ್ಕಾಗಿಲ್ಲ. ಬಟ್ ಇವಾಗ ಸಕ್ಕದಾಗಿ ಕಾಣಿಸ್ತದೆ, ವ್ಯೂ ಎಲ್ಲ ಸಕ್ಕದಾಗಿ ಕಾಣಿಸ್ತದೆ. ನಾವು ವಿಡಿಯೋದಲ್ಲಿ ತೋರಿಸ್ಬಿಟ್ಟು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದಕ್ಕಿಂತ ನೀವೇ ಬಂದು ಇಲ್ಲಿ ಚಳಿ ಎಲ್ಲ ಆಗುತ್ತಲ್ಲ, ಮೂಮೆಂಟ್ ಎಂಜಾಯ್ ಮಾಡಿ. ಕಣ್ಣಲ್ಲಿ ಕಾಣೋದು ನಮ್ಗೆ ಯಾವಾಗಲೂ ಮರೆಯಲ್ಲ. ವಿಡಿಯೋನು ಕಣ್ಣಲ್ಲೇ ಕಾಣೋದು. ಡೈರೆಕ್ಟ್ ಆಗಿ ನೋಡೋದಕ್ಕೂ, ಈ ಚಳಿ ಫೀಲಲ್ಲಿ ಇದನ್ನ ಫೀಲ್ ಮಾಡೋದಕ್ಕೂ, ವಿಡಿಯೋನ ಕುತ್ಕೊಂಡು ನೋಡೋದಕ್ಕೂ ಡಿಫ್ರೆನ್ಸ್ ಇದೆ. ಅದಕ್ಕೆ ನೋಡಿ ಈ ಥರ ನೋಡಿ ನಿಮ್ಗೆ ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನೀವು ಇದೆಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಮ್ಗೆ ಆಗಷ್ಟು ಆಗಿಲ್ಲ ಅಂದ್ರೂ ವಿಡಿಯೋನ ನೋಡಿ ನಾವು ಆದಷ್ಟು ಕವರ್ ಮಾಡ್ತೀವಿ, ಆದಷ್ಟು ನಿಮಗೆ ಖುಷಿ ಪಡಿಸ್ತೀವಿ. ನಿಮ್ಗೆ ಯಾರು ನೋಡೋಕ್ಕೆ ಆಗಿಲ್ಲ ಅಂದರೆ ಅದನ್ನು ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಆದ್ರೆ ನಿಮಗೆ ನೆಕ್ಸ್ಟ್ ಯಾವ ಪ್ಲೇಸ್ ನೋಡ್ಬೇಕಂದ್ರೂ ಕಮೆಂಟ್ ಮಾಡಿ, ನಾನು ಅಲ್ಲಿ ಹೋಗ್ತೀನಿ. ಆದರೆ ನನಗೆ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಆದ್ರೆ ನಿಮ್ಗೆ ಇಲ್ಲೆಲ್ಲಾದ್ರೂ ಸರೌಂಡಿಂಗ್ ಅಲ್ಲಿ ಫಾರಿನ್ ಗಿರಿನ್ ಇನ್ನೂ ಪಾಸ್ಪೋರ್ಟ್ ಮಾಡಿಸಿಲ್ಲ ಹೋಗಕ್ಕೆ. ಇಲ್ಲೇ ಇಲ್ಲ, ಸುಮ್ಮನೆ ನಾವು ಫ್ರೆಂಡ್ಸೇ ಸಾಕು ಕಮೆಂಟ್ ಹಾಕು ಅಂದರೆ ಹಾಕ್ಬಿಡ್ತಾರೆ. ಪಾಯಿಂಟಿಗೆ ವೆಯ್ಟ್ ಮಾಡಿ. ಬರ್ತಾ ಇದ್ದೀವಿ, ಏನಿಲ್ಲ ಮುಗೀತು. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ, ಅಲ್ಲೋಗಿ ವಿಡಿಯೋ ಮಾಡ್ತೀವಿ. ಬಾಯ್ ಬಾಯ್. ನೆಕ್ಸ್ಟ್ ಯಾವುದೂ ಪ್ಲೇಸ್ ಇರಲಿಲ್ಲ, ಏಕೆಂದರೆ ಟೈಮ್ ಆಗಿತ್ತು, ಚೆಕ್ಔಟ್ ಆಗಬೇಕು ರೂಮು. ಅದಕ್ಕೆ ಮತ್ತೆ ರೆಸಾರ್ಟ್ಗೆ ರಿಟರ್ನ್ ಆಗಿದ್ದೀವಿ. ಇವಾಗ ಫಸ್ಟು ಟಿಫನ್ ಮಾಡೋಕ್ಕೆ ಹೋಗ್ಬೇಕು. ಹೊಟ್ಟೆ ಹಸಿತಾರೆ, ಬೇಗ ಎದ್ಬಿಟ್ರೆ ಹೊಟ್ಟೆ ಹಸಿತು. ರೆಸಾರ್ಟ್ ಟ್ರಿಪ್ ಎಲ್ಲ ಮುಗೀತು. ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಇವಾಗ ಯಾವುದೋ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಟೆಂಪಲ್ಗೆ ನಾನು ಹೋಗೋಕ್ಕಾಗಲ್ಲ, ಯಾಕಂದರೆ ನಾನು ಚಿಕನ್ ತಿಂದ್ಬಿಟ್ಟಿದ್ದೀನಿ. ಟೆಂಪಲ್ಗೆ ಹೋಗೋಕ್ಕಾಗಲ್ಲ, ನನಗೂ ಭಯ ಭಕ್ತಿ ಇದೆಯಲ್ಲ, ಸೊ ನಾನು ಹೋಗಲ್ಲ. ಆ ಥರ ಎಲ್ಲ ನಿಜವಾಗ್ಲೂ ಹೋಗಲ್ಲ. ಟೆಂಪಲ್ಗೆ ಹೋದರೆ ನಾನು ಹೋಗಲ್ಲ, ಅದಕ್ಕೆ ಓಕೆನಾ? ಅಷ್ಟೇ. ಇವಾಗೆಲ್ಲ ಚೆಕ್ಔಟ್ ಟೈಮ್ ಆಯಿತು, ಎಲ್ಲ ಬನ್ನಿ ಅಂತ ಕರೀತಾ ಇದ್ದಾರೆ. ಹೋಗ್ತೀನಿ ಅಂತ ಇನ್ನು ಹೋಗ್ತೀನಿ. ಇಲ್ಲಮ್ಮ, ನಾನು ಹೋಗ್ತೀನಿ, ಸಾಕು.
ಎತ್ಕೊಂಡು ಹೋಗ್ಬೋದು ತಾನೆ, ನಮ್ಗೆ ಯಾರು ಕೇಳ್ತಾರೆ? ಬ್ಯಾಗಲ್ಲಿ ಜಾಗ ಇಲ್ಲ ಅಂತ ಎತ್ಕೊಂತಲ್ಲ. ಈ ಸರ್ವಿಸು ಇದೆಲ್ಲ ಏನು ಕೊಟ್ಟಿರ್ತಾರೆ, ಇದೆಲ್ಲ ಕೊಟ್ಟಿರ್ತಾರೆ, ಕೆಟಲ್ಲು ಮಗ್ಗು ಎಲ್ಲ ಕೊಟ್ಟಿರ್ತಾರಲ್ಲ, ಗ್ಲಾಸ್ ಎಲ್ಲ. ಓ ಆ್ಯಕ್ಚುಲಿ ಎತ್ಕೊಂಡು ಹೋಗ್ಬೋದು. ಇದೆಲ್ಲ ಕೊಟ್ಟಿರ್ತಾರೆ, ಬೆಡ್ಡೆಲ್ಲ ಎತ್ಕೊಂಡು ಹೋಗೋಕೆ ನಾವು ಲಾರಿ ತಂದಿರಲ್ವಲ್ಲ, ಅದಕ್ಕೆ ಎತ್ಕೊಂಡು ಹೋಗಲ್ಲ ಅಷ್ಟೇ. ಪಿಲ್ಲೋ ಎಲ್ಲ ಚಿಕ್ಕದಿದ್ರೆ ಎತ್ಕೊಂಡು ಹೋಗ್ಬಿಡಿ. ಇದು ಮಗ್ಗೆಲ್ಲ ಎತ್ಕೊಂಡು ಹೋಗ್ಬೋದು. ನನ್ನ ಬ್ಯಾಗಲ್ಲೇನು ಜಾಗ ಇಲ್ಲ, ನನ್ನ ಡ್ರೆಸ್ ಇಡೋಕ್ಕೆ ಜಾಗ ಆಗಲಿಲ್ಲ, ಫುಲ್ ಪ್ಯಾಕ್ ಆಗೋಗಿದೆ. ಅದಕ್ಕೆ ನಾನು ಎತ್ಕೊಂಡು ಹೋಗ್ತಾಯಿಲ್ಲ, ಇಲ್ಲೇ ಎತ್ಕೊಂಡು ಹೋಗ್ತಾಯಿದ್ದೆ ನಾನು. ಅಂದರೂ ಇಲ್ಲಿ ವಾಟರ್, ಇಲ್ಲಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಲಾರಿನೇ ತಗೊಂಡ್ಬರ್ತೀನಿ, ಹಾಸಿಗೆ ಹಾಕೊಂಡೋಗ್ಬಿಡ್ತೀನಿ ನಾನು. ಇಲ್ಲಿ ಜಾಗ ಇದೆ, ಇಲ್ಲಿ ಜಾಗ ಇದೆ, ಅದು ಮಗ್ಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಎತ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಅದಕ್ಕೆಲ್ಲ ಪೇ ಮಾಡಿರ್ತಾರೆ, ಅದೆಲ್ಲ ನಮ್ಮದೇ. ನಾವು ಎತ್ಕೊಂಡು ಹೋಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವು ಎತ್ಕೊಂಡು ಹೋಗಿ, ನಿಮ್ಮ ದುಡ್ಡಲ್ವ ಅದು, ಎತ್ಕೊಂಡು ಹೋಗಿ. ಒಂದೊಂದು ರೂಪಾಯಿಗೂ ಬೆಲೆ ಇದೆ, ನೀವು ಎತ್ಕೊಂಡು ಹೋಗಿ. ನನ್ನ ಮಾತು ಕೇಳಿ. ಕ್ಲೀನ್ ಗೈಸ್. ನಾವು ನಿಮ್ಮ ಥರ ಗಲೀಜ್ ನನ್ನ ಮಕ್ಕಳು ಅಂದ್ಕೊಂಡ್ರ. ಇವರು ನಮ್ಮ ರೂಮ್ ನೋಡಿ ಎಷ್ಟು ನೀಟಾಗಿದೆ ಅಂತ ಹೊಗಳುತ್ತಾ ಇದ್ದಾರೆ. ಯಾಕಂದರೆ ಇದು ಹುಡುಗಿರಿರೋ ರೂಮು, ನೀಟಾಗಿರುತ್ತೆ. ನಾನಿದ್ದೀನಿ ಅದಕ್ಕೆ ಕ್ಲೀನಾಗಿರೋದು. ಇಂಥ ನನ್ನ ಮಕ್ಕಳನ್ನೆಲ್ಲ ರೂಮಿಗೆ ಸೇರಿಸ್ತಾರೆ. ಯಾಕೆ ಅವರು ಎಮ್ಮೆಕಾಯಿ ಅದು ಬಿಟ್ಬಿಟ್ರಂತ. ಈ ಬ್ಲಾಗಲ್ಲಿ ನಾನೇ ಜಾಸ್ತಿ ಇರೋದು ಇವಳಕ್ಕಿಂತ. ಅಯ್ಯೋ ನಿನ್ನೆಲ್ಲ ಎಡಿಟು ಆ ಥರ ಮೊದಲೇ ಹೇಳ್ಬಿಟ್ರೆ ನಾನು ಇವ್ರನ್ನ ಎಡಿಟ್ ಮಾಡಿಬಿಟ್ಟಿರ್ತೀನಿ ಅಷ್ಟೇ. ಇಷ್ಟು ಮಾತ್ರ ತೋರಿಸ್ತೀನಿ ನಿನ್ನ. ನೀನು ಹೇಳಿದ ಏನು ತೋರಿಸಲ್ಲ ಇರೋದು. ಅಯ್ಯೋ ನಾನು ಅರ್ಧ ಇವಳು ಸಿಕ್ಕಾಪಟ್ಟೆ ಕುಡಿದಿದ್ದಾಳೆ. ಅಯ್ಯೋ ಇನ್ನೂ ಕುಡಿತಾ ಇದೀನಿ ನಾನು, ಯಾವಾಗಲೂ ಕುಡಿತಾ ಇರ್ತೀನಿ. ಈಗಾಡು ಅದು ಕುಡ್ದಿದ್ದಾನಲ್ಲ ನೆನ್ನೆ, ಇಳ್ದಿಲ್ಲ ಇನ್ನೂ ಅದಕ್ಕೆ. ಇವ್ರ ರೂಮಿಗೆ ಹೋಗಿದ್ದೇನೆ ಅಂತ ನಾವು ತಳ್ಬಿಟ್ಟು ಡೋರ್ ಹಾಕೊಂಬಿಟ್ಟು. ನಿಜ ನಿಜ. ಓಕೆ, ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ, ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಅಷ್ಟೇ, ಟ್ರಿಪ್ ಮುಗೀತು, ಎಲ್ಲ ಮುಗೀತು. ಸೇಫಾಗಿ ಹೋಗ್ಬಿಟ್ರೆ ಅಷ್ಟೇ ಸಾಕು ನಮಗೆ. ಏನಂತೀರ? ಎಸ್, ಅವ್ರಿಗೆ ನಂಬಿಕೆ ಇಲ್ಲ ಅಂದರೂ ಏನೋ ಹೋಗ್ಬೇಕಲ್ವ, ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಇರೋಕ್ಕಾಗಲ್ಲ. ನಾವು ಹೋಗ್ಬೇಕು, ಆಫೀಸ್ ಇದೆ, ಸ್ಯಾಲ್ರಿ ಬರಬೇಕು ಇನ್ನೊಂದು 4 ದಿನದಲ್ಲಿ. ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು, ಅದಕ್ಕೆ ಹೋಗ್ಬೇಕು, ಮಾಡಬೇಕಲ್ವ, ಅದಕ್ಕೆ ಹೋಗ್ಬೇಕು. ಪೈನಾಪಲ್ ತೊಗೊಂಡಿದ್ರೆ ಕದ್ಕೊಂಡು ತಿಂತವನೆ. ಈ ಥರ ನನ್ನ ಹತ್ರ ಕದ್ದು ತಿಂದುನೇ ಅವನು ಇಷ್ಟಪ್ಪ ಆಗ್ತಿರೋದು. ನಾನು ಸಣ್ಣ ಆಗ್ತಿರೋದು ಅದಕ್ಕೆ. ಬೇಳೂರಿಗೆ ಬಂದಿದ್ದಾಳೆ, ದೇವಸ್ಥಾನಕ್ಕೆ ಹೋಗಿ ಅಂದರೆ ಹೋಗಲ್ಲ ಅಂತ. ನಾನು ಚಿಕನ್ ತಿಂದಿದ್ದೀನಿ, ಆವಾಗ ಹೇಳಿಲ್ಲ. ನಮ್ಮ ಜೊತೆ ಬಂದಿರೋರೆಲ್ಲ ಇವತ್ತು ಬೆಳಗ್ಗೆ ಮೊಟ್ಟೆ ತಿಂದಿದ್ದಾರೆ. ದೇವ್ರು ಒಳ್ಳೇದು ಮಾಡ್ತಾನ. ಪರವಾಗಿಲ್ಲ ಬಿಡಿ, ನಮ್ಗೇನಿಕ್ಕೆ ಅವೆಲ್ಲ. ನಮ್ಮ ಪಣ್ಣ ಅವ್ನು ತಿನ್ಕೊಂಡು ಹೋಗೋಣ. ನಾವು ಗೊತ್ತಿಟ್ಕೊಂಡ್ರೂ ತಪ್ಪು ಮಾಡಲ್ಲ, ಗೊತ್ತಿಟ್ಕೊಂಡ್ರೆ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂತಲ್ಲ. ಅವನಿಗೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಇದೆ, ಅವನಿಗೆ ಮಾತಾಡೋಕ್ಕೆ. ನೀವೇನು ಅನ್ಕೊಬಿಡಿ, ನಾನು ಹೇಳ್ತೀನಿ ಅವನೇನಂದ ಅಂತ. ಏನು ಹೇಳ್ದೆ ಹೇಳಿ ನೀನು. ಅದಂತ ನಮ್ಗೆ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತ ಹಂಗಂತ ನಮಗೆ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತಲ್ಲ, ಆದರೆ ಆ ಥರ ಗಲೀಜ್ ಥರ ಹೋಗಲ್ಲ ನಾವು ಅಂತ ಆ ಥರ ಅವನು ಹೇಳ್ತಾ ಇರೋದು. ಯಾಕಂದ್ರೆ ನಾವು ಇನ್ನೊಂದ್ಸತಿ ಬರ್ತೀರಿ. ಬರ್ತೀವಿ. ಬರ್ತೀವಿ. ಅದೇ ಇಂಥ ಕೆಲಸ ಮಾಡಲ್ಲ. ಬರ್ತೀರಿ ನಾವು. ಅರೆ ಇಂಥ ಕೆಲಸ ನಾವು ಮಾಡಲ್ಲ. ಬಾಯ್ ಮಾಡಿಬಿಡಿ. ಬಾಯ್ ಮಾಡೋ. ಫೈನಲಿ ರೀಚ್ ಆದೆ ಮನೆಗೆ. ಸೊ ನನ್ನ 2 days ಟ್ರಿಪ್ ಮುಗೀತು ಕಂಪ್ಲೀಟ್ ಆಗಿ. ಇವಾಗ ಹೋಗಿ ರೆಸ್ಟ್ ಮಾಡಬೇಕು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಬಾಯ್ ಬಾಯ್.